ಓ ಛೇ, ತುಂಬ ಲೇಟಾಗೋಯ್ತೆ. ಪಾಪ ಮನೇಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಈ ಬಸ್ ಬೇರೆ ಕರೆಕ್ಟ್ ಟೈಮಿಗೆ ಬರಲ್ಲ, ಏನಿಲ್ಲ. ಕರ್ಮ ಕರ್ಮ. ನನಗೆ ಬೇರೆ ಇಷ್ಟೊತ್ತಲ್ಲಿ ಒಬ್ಬಳೆ ಓಡಾಡೋ ಅಭ್ಯಾಸ ಇಲ್ವೇ? ಛೇ, ಯಾರಾದರೂ ಹೊತ್ಕೊಂಡು ಹೋಗ್ಬಿಟ್ರೆ ಬಿಡ್ತು ಏನೇನು ಯೋಚನೆ ಮಾಡಿ. ಅಯ್ಯಯ್ಯೋ, ಎಲ್ಲರೂ ಪೊರ್ಕೆಗಳಿದ್ದಂಗೆ ತರಲ್ಲಪ್ಪ ದೇವ್ರೆ, ಏನು ಮಾಡೋದು? ಫೋನಲ್ಲಿ ಮಾತಾಡ್ಕೊಂಡು ಹೋಗೋ ಥರ ನಾಟಕ ಮಾಡಿಕೊಂಡು ಹಾಗೆ ಪಾಸ್ ಆಗ್ಬಿಡ್ತೀನಿ. ಹಲೋ, ಪಿ ಸಿ ಕಾಶಿ ಅವರು ಇದ್ದಾರಾ? ಮಜಾ ಮಾಡಿ ಬಂದ್ಬಿಟ್ಟೆ. ಇನ್ನೇನು ಬಂದೆ ಗುರು. ಯಾವುದೋ ಇದು ಓಮ್ಲಿ ಫಿಗರು ಸಖತ್ತಾಗಿದೆ. ಏನು ನೋಡ್ತಾ ಇದ್ರೆ ಹಿಡ್ಕೊಂಡ್ರು. ಅಣ್ಣ, ದಯವಿಟ್ಟು ನಂಗೇನು ಮಾಡಬೇಡಿ, ಬಿಟ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ. ನೋಡಿ, ಬೇಕಾದ್ರೆ ಈ ಫೋನ್ ಕೊಡ್ತೀನಿ, ಇದಿಟ್ಕೊಳ್ಳಿ. ಆಮೇಲೆ ನನ್ನ ಪರ್ಸಲ್ಲಿ 350 ರೂಪಾಯಿ ಇದೆ, ಅದನ್ನು ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ. ದಯವಿಟ್ಟು ನಂಗೇನು ಮಾಡಬೇಡಿ ಅಣ್ಣ. ನಿಮ್ಮ ಮನೇಲಿರೋ ಅಕ್ಕನೋ ತಂಗಿನೋ ಅನ್ಕೊಳ್ಳಿ, ಪ್ಲೀಸ್ ಅಣ್ಣ. ಏಯ್, ಅಕ್ಕ ತಂಗಿಯರೆಲ್ಲ ಮನೇಲಿರ್ತಾರೆ, ಬೀದಿಲಿ ಹೋಗೋರೆಲ್ಲ ಅಕ್ಕ ತಂಗಿಯರಾದ್ರೆ ನಮ್ಮಪ್ಪ ಏನು ಬಿಟ್ಟು ಬಿದ್ದಿದ್ದಾನ ಏನ್ರೋ? ಏಯ್ ಅಣ್ಣ ನೋಡಿ, ನೀವೆಲ್ಲ ಹೀಗೆ ಹಿಂಸೆ ಮಾಡಿದ್ರೆ ನಾನು ಜೋರ ಕಿರ್ಚ್ಕೊಂಡ್ಬಿಡ್ತೀನಿ. ಉಸಿರು ಬರಬಾರ್ದು, ಉಸಿರು ಹೊರಗೆ ಬಂದರೆ ಅದನ್ನು ನಿಲ್ಲಿಸ್ಬಿಡ್ತೀನಿ. ಲೋ, ಯಾರೋ ನೀನು? ಹೋಗಿ 9 ಲೇಟ್ ತಿಂದಿದ್ಯಾ? ಅಯ್ಯ, ನಮ್ಮ ಹುಡುಗಿ ನೋಡಿತ್ಯಾ? ಆಯ್ ನಿನ್ ಜಾತಕದಲ್ಲಿರೋ ಗ್ರಹಗಳು 9. ನಿನ್ ಮೈಗಟ್ಕೊಂಡಿರೋ ದ್ವಾರಗಳು 9. ನಿನ್ ತಾಯಿ ಬೇಡೋ ದೇವಿ 9, ಪೂಜೆ ಮಾಡೋ ರಾತ್ರಿ 9. ನೀವೆಲ್ಲರೂ ಬದುಕೋಕೆ ಅಂತ ತಿನ್ನೋ ಧಾನ್ಯ 9. ಆ ಪರಮಾತ್ಮ ನಮ್ಮನ್ನ ಹೇಗೆ ಸೃಷ್ಟಿ ಮಾಡ್ದ? ಜನರು ನಮ್ಮನ್ನ ಮಂಗಳಮುಖಿ ಅಂತ ಕರೆದ್ರು, ಆದ್ರೆ ನಮ್ಮನ್ನ ಹೆತ್ತವರು ನಮ್ಮನ್ನ ಮನೇಲಿ ಇಟ್ಕೊಳ್ಳಿಲ್ಲ. ನಾವು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ರು, ಆದ್ರೆ ಯಾರು ನಮ್ಮನ್ನ ಹತ್ರ ಬಿಟ್ಕೊಂಡಿಲ್ಲ. ನಾವು ಚಪ್ಪಾಳೆ ತರ್ತೀವಿ ನಿಜ, ಆದ್ರೆ ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ನಮ್ಮಲ್ಲೂ ಕೆಟ್ಟವರು ಇದ್ದಾರೆ, ಆದ್ರೆ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಏನ್ರು ಅಂದ್ರಿ? ನಾನು 9, ನೀವೆಲ್ಲ ಏನ್ರು? ಗಂಡಸ್ರ? ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಹೋಗ್ಲಿ ಅಂತ ಬಿಟ್ರೆ ಜಾಸ್ತಿ ಮಾತಾಡ್ತೆ ಬಂದು.
ಅಕ್ಕ ಇನ್ನು ಯಾವತ್ತು ಯಾವ ಹೆಣ್ಮಕ್ಳು ಸಹವಾಸಕ್ಕೂ ಹೋಗೋದಿಲ್ಲ. ನಮ್ಮನ್ನು ಬಿಟ್ಬಿಡಿ ಅಕ್ಕ. ಅಕ್ಕ ಇವ್ರನ್ನೆಲ್ಲ ಬಿಟ್ಬಿಡಿ ಅಕ್ಕ. ಇವರೆಲ್ಲ ಬದಲಾಗೋ ಜನ ಅಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಬಿಟ್ಬಿಡಿ. ಹೋಗ್ರೋ. ಸರಿಯಾದ ಸಮಯಕ್ಕೆ ದೇವ್ರು ಬಂದ ಹಾಗೆ ಬಂದು ನನ್ನ ಮಾನ ಪ್ರಾಣ ಎರಡು ಉಳಿಸಿದಿರ. ನಿಮ್ಮ ಉಪಕಾರನ ಈ ಜೀವನ ಪೂರ್ತಿ ಮರೆಯಲ್ಲ. ಪರವಾಗಿಲ್ಲ, ನಡಿ ಮನೆಗೆ ಬಿಡ್ತೀನಿ. ಪರವಾಗಿಲ್ಲ ಅಕ್ಕ, ನಾನು ಹೋಗ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಒಬ್ಳೆ ಹೋಗಕ್ಕೆ ಧೈರ್ಯ ಬರ್ತಿದ್ಯಾ? ಪರವಾಗಿಲ್ಲ, ನಾನು ಬಿಡ್ತೀನಿ. ಅಕ್ಕ ಮನೇಲಿ ವಿಷಯ ಗೊತ್ತಾಗೋದು ಬೇಡ. ನೀನು ಧೈರ್ಯವಾಗಿರು, ಏನೂ ಆಗಲ್ಲ. ಮಾತಾಡ್ಬೇಡ ನೀನು. ಎಷ್ಟೊಂದು ಕೊಟ್ಟಿದ್ಯಾ ಟೈಮ್ ಇವಾಗ? ಅಲ್ಲ, ಯಾಕೆ ಎಷ್ಟೊಂದು ಬೇಜವಾಬ್ದಾರಿ ನಿನಗೆ? ಮನೇಲಿ ಕಾಯ್ತಿರ್ತಾರೆ ಅನ್ನೋ ಸಣ್ಣ ಸೆನ್ಸ್ ಬೇಡ ನಿನಗೆ? ಜೀವನ ಎಲ್ಲ ಬರೀ ಟೆನ್ಷನ್ 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 ಎಲ್ಲ ನಿನ್ನಿಂದಾನೆ. ಸಾಕು ಸುಮ್ನಿರ್ರಿ. ಆಚೆ ಹೋಗಿ ದುಡ್ಕೊಂಬರೋರ್ ಕಷ್ಟ ಮನೇಲಿರೋ ನಿಮ್ಗೆ ಏನ್ರಿ ಗೊತ್ತಾಗತ್ತೆ? ಟ್ರಾಫಿಕ್ಕು, ಆ ರಶ್ಶು, 1000 ಜನರ ಮಧ್ಯೆ ಓಡಾಡ್ಕೊಂಡು, 100 ಜನರ ಮಧ್ಯೆ ಕೆಲಸ ಮಾಡ್ಕೊಂಡು, 10 ಜನರ ಹತ್ರ ನಾವು ತಪ್ಪು ಮಾಡಿಲ್ಲ ಅಂದ್ರೂ ಅನ್ಸ್ಕೊಂಡು ಬರ್ತೀವಲ್ವಾ? ಆ ಕಷ್ಟ ಏನು ಅಂತ ಮನೇಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಏನ್ರಿ ಗೊತ್ತಾಗತ್ತೆ? ಏನಂದೆ? ಮನೆ ಕೆಲಸ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಬೆಳಗ್ಗೆ ಬೇಗ ಹೇಳ್ಬೇಕು, ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು, ಅಪ್ಪನಿಗೆ ಶುಗರ್ ಇರೋದ್ರಿಂದ ಸಪರೇಟಾಗಿ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಗ್ಯಾಪಲ್ಲಿ ಯಾರಾದ್ರೂ ಬಂದ್ರೆ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋಬೇಕು. ಎಲ್ಲ ಕೆಲಸ ಮುಗಿತಲ್ಲ ಅಂತ ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳಕ್ ಹೋದ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಏನ್ ಮಾಡ್ಬೇಕು ಅಂತ ಚಿಂತೆ. ಎಷ್ಟು ಕಷ್ಟ ಅನ್ಕೊಂಡಿದ್ಯಾ ನೀನು? ಇದೆಲ್ಲ ಕೆಲಸ ಮಾಡಕ್ ಆಗದೆ ಇರೋರು ಹೇಳೋ ಮಾತು. ತಾಯಿ, ಕೆಲಸ ಮಾಡಿ ಅನುಭವಿಸಿನೇ ತೀರ್ಮಾನಕ್ಕೆ ಬಂದಿರೋದು ಮನೆ ಕೆಲಸನೇ ಕಷ್ಟ ಅಂತ. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬಂದೇ ಹೇಳ್ತಿರೋದು, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ ಅಂತ. ಗಿರಿ, ಮನೆ ಕೆಲಸ ಕಷ್ಟ ಇಲ್ಲ ರೀ, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ. ಮನೆ ಕೆಲಸ ಕಷ್ಟ, ಆಫೀಸ್ಗೆ ಹೋಗೋದು ಕಷ್ಟ. ಮನೆ ಆಫೀಸು, ಮನೆ ಆಫೀಸು. ಮನೆ. ಗಿರಿಜಮ್ಮ, ಅಕ್ಕ, ಮತ್ತೆ ನೀವು? ಯಾರು ನೀವು? ಹೇಳ್ತೀನಿ. ಸ್ವಲ್ಪ ದಿನಕ್ಕೆ ಮುಂಚೆ ಮನೆ ಕೆಲಸ ಜುಜುಬಿ ಕೆಲಸ ಅಂತ ನೀನೇ ಹೇಳ್ದಿಯಲ್ಲ ಶಿವಪ್ಪ. ಮತ್ತು ನೀನು ಹೊರಗೋಗಿ ದುಡಿಯೋದು ಏನು ಮಹಾನ್ ಕೆಲಸ ಅಂತ ಹೇಳ್ದೆ ಅಲ್ವಾ ಗಿರ್ಜಮ್ಮ? ಈಗ ನೋಡಿದ್ರೆ ಒಬ್ರಿಗೊಬ್ರು ವಿರುದ್ಧವಾಗಿ ಮಾತಾಡ್ತಿದ್ದೀರಾ. ನಮ್ಮನೆ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಲ್ಲ. ನಮ್ಮ ಗಿರಿ ಹೇಗೆ ಪರಿಚಯ ನಿಮಗೆ? ನನಗೆ ನಿನ್ನ ಹೆಂಡತಿ ಗಿರಿ ಮಾತ್ರ ಅಲ್ಲ, ಎಲ್ಲರೂ ಪರಿಚಯ. ನಾನು ಎಲ್ಲರೂ ನೋಡಿದ್ದೀನಿ. ಆದರೆ ಕೆಲವರು ಮಾತ್ರ ನನ್ನನ್ನು ನೋಡಿದ್ದಾರೆ. ಅದರಲ್ಲಿ ನೀನು ಒಬ್ಬ. ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಹೇ ಗಿರಿ, ಅವ್ರು ನೋಡಿದ್ರೆ ನೀನು ಪರಿಚಯ ಅಂತ ಹೇಳ್ತಾ ಇದ್ದಾರೆ, ನೀನು ನೋಡಿದ್ರೆ ಮತ್ತೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದೀರಾ. ಏನು ನಡೀತಾ ಇದೆ ಇಲ್ಲೇ? ನಿನ್ನ ಹೆಂಡತಿ ಮೇಲೆ ಯಾಕಪ್ಪ ಕೋಪ ಮಾಡ್ಕೋತೀಯಾ? ಗಿರಿಜಾ ಯಾಕೆ ತಡವಾಗಿ ಬಂದ್ಲು? ನಾನು ಯಾರು ಅನ್ನೋ ಪ್ರಶ್ನೆ ತಾನೇ. ನಾನೇ ಹೇಳ್ತೀನಿ. ಅಕ್ಕ, ಗಿರಿ, ಅವ್ರು ಹೇಳಿ, ಸುಮ್ಮನೆ ಇರೋ. ನೀವು ಹೇಳಿ.
ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಇದು ಯಾವುದು ನನಗೆ ಬೇಕಾಗಿಲ್ಲ. ಆದರೆ ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಜೀವನ ಪರ್ಯಂತ ನಾನು ನಿಮಗೆ ಋಣಿಯಾಗಿರ್ತೀನಿ. ಆ ಜಾಗದಲ್ಲಿ ಬೇರೆ ಯಾರಾದರೂ ಗಂಡಸಿದ್ದಿದ್ರೆ ನಮ್ಗೆ ಯಾಕೆ ಬೇಕು ಅಂತ ಓಡೋಗಿರೋನು, ಅಥವಾ ಹೆಂಗಸಿದ್ದಿದ್ರೆ ಪಾಪ ಭಯ ಪಡ್ಕೊಂಡು ಹೋಗ್ಬಿಟ್ಟಿರೋರು. ನೀವಿದ್ದಕ್ಕೆ ನನ್ನ ಗಿರಿಗೇನು ಆಗ್ತೆ ಜೋಪಾನವಾಗಿ ಬಂದಿದ್ದಾಳೆ. ನೀವೇ ನನ್ನ ಪಾಲಕ್ ದೇವ್ರು. ಗಿರಿ, ನಿನ್ಗೇನು ಆಗಿಲ್ಲ ತಾನೆ? ಸಾರಿ ಗಿರಿ, ವಿಷಯ ಸರಿಯಾಗಿ ತಿಳ್ಕೊಳ್ದೆ ನಿನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ರೀ ಇಲ್ಲ ರೀ, EMI ಕಟ್ಟೋದಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡನ್ನ ಆ ಚೀಟಿಗೆ ನಾನು ಸುರಿದೇ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ತಪ್ಪೆಲ್ಲ ನಂದೆ. ಗೊತ್ತಾಗೋಯ್ತು ರೀ, ಆಚೆ ಹೋಗಿ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗೋಯ್ತು. ಇಲ್ಲ ಗಿರಿ, ಆಚೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಆದರೆ ಮನೆ ನಡೆಸೋದು, ಮನೆ ನೋಡ್ಕೊಳ್ಳೋದು, ಮನೆ ಮೇಂಟೈನ್ ಮಾಡೋದು ಇದು ತುಂಬ ಕಷ್ಟಕರವಾದ ಕೆಲಸ. ನನಗೀಗ ಅದು ಅರ್ಥ ಆಯ್ತು. ನಂದೇ ತಪ್ಪು. ರೀ ಇಲ್ಲ ರೀ, ನಂದೇ ತಪ್ಪು. ಇಲ್ಲ ಗಿರಿ, ನನ್ನ ತಪ್ಪು. ತಪ್ಪು ನಿಂದು ಅಲ್ಲ, ಇವಳ್ದು ಅಲ್ಲ, ಮತ್ತೆ ನಿಮ್ಮಿಬ್ರದ್ದು. ಈಗ ನಿಮ್ಮಿಬ್ರು ಧ್ವನಿಯಲ್ಲಿ ಇದ್ದ ಏಕತೆ ನಿಮ್ಮ ಅಭಿಪ್ರಾಯಗಳಲ್ಲಿ ಇರಲಿಲ್ಲ. ನಾನು ಗಂಡಾಗಿದ್ರೆ ನಿನ್ನ ಪರವಾಗಿರ್ತಿದ್ದೆ, ಹೆಣ್ಣಾಗಿದ್ರೆ ನಿನ್ನ ಪರವಾಗಿರ್ತಿದ್ದೆ. ಆದರೆ ನನ್ನಲ್ಲಿ ಗಂಡು ಹೆಣ್ಣು ಎರಡು ಬೆರೆತೋಗಿದೆ. ಅದಕ್ಕೆ ನಿಮ್ಮಿಬ್ರು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನಾನೀಗ ಏನೇ ಹೇಳಿದ್ರು ಗಂಡು ಹೆಣ್ಣಿನ ತಪ್ಪು ಒಪ್ಪುಗಳನ್ನು ಲೆಕ್ಕ ಮಾಡಿಕೊಂಡೇ ಹೇಳೋದು. ನಿಮ್ಮಿಬ್ಬರಲ್ಲೂ ಸಮಸ್ಯೆ ಶುರುವಾಗಿದ್ದು ದುಡ್ಡು ಹೋಗಿದ್ದಕ್ಕಲ್ಲ, ನಿಮ್ಮಿಬ್ರು ಮನಸ್ಸಲ್ಲೂ ಈ ಮನೆಗೋಸ್ಕರ ನಾನು ಮಾತ್ರ ಕಷ್ಟಪಡ್ತೀನಿ ಅನ್ನೋ ಭಾವನೆ ಇತ್ತು. ಆ ಭಾವನೆ ಒಬ್ರ ಮೇಲೆ ಒಬ್ರು ಆರೋಪ ಮಾಡೋ ಹಾಗೆ ಮಾಡ್ತು. ಯಾವುದೇ ಸಂಸಾರ ಆಗಲಿ, ಅಲ್ಲಿ ತಪ್ಪುಗಳಾದಾಗ ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಜಗಳಕ್ಕೆ ಹೋಗಬಾರ್ದು. ತಪ್ಪು ಒಬ್ಬರೇ ಮಾಡಿರಲಿ, ಆದರೆ ಅದನ್ನು ಸರಿ ಮಾಡಬೇಕಾದ್ರೆ ಇಬ್ರು ಜೊತೆಗೆ ಸೇರಬೇಕು. ಆಗ ಇನ್ನೊಂದು ತಪ್ಪಾಗಲ್ಲ. ಸಂಸಾರದಲ್ಲಿ ಪ್ರೀತಿ ಪಾತ್ರರಾಗೋದ್ರ ಜೊತೆಗೆ ನಂಬಿಕೆಗೂ ಪಾತ್ರರಾಗಬೇಕು ಶಿವಪ್ಪ. ಗಂಡ ಹೆಂಡತಿ ಮಧ್ಯೆ ನಿಜವಾಗ್ಲೂ ಪ್ರೀತಿ ಇತ್ತು ಅಂದರೆ ಅವ್ರ ಮಧ್ಯೆ ಯಾವುದೇ ರಹಸ್ಯ ಇರಲ್ಲ. ಒಬ್ರಿಗೆ ಗೊತ್ತಾಗದೆ ಇನ್ನೊಬ್ರು ಏನೇ ಕೆಲಸ ಮಾಡಕ್ಕೆ ಹೋದ್ರು ಅದು ತಪ್ಪೇ ಗಿರ್ಜಮ್ಮ. ಜಗಳ ಆಡದೆ ಇದ್ರೆ ಅದು ಜೋಡಿನೇ ಅಲ್ಲ. ಆದರೆ ಕೋಪ ಅನ್ನೋದು ಆಗಾಗ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಆದರೆ ಆಗ ಬಂದಿರೋ ಕೋಪ ಇನ್ನೂ ಉಳ್ಕೊಂಡಿದೆ ಅಂದರೆ ಆ ಜೋಡಿಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅತಿಯಾದ ಕೋಪ ಕೂಡ ಪ್ರೀತಿನೇ ಅಲ್ವಾ? ಆ ಕೋಪನ ಆರಿಸೋದು ಕೂಡ ಪ್ರೀತಿನೇ. ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಚಿಕ್ಕದೂ ಅಲ್ಲ. ಆ ಕೆಲಸಕ್ಕೆ ಅದರದ್ದೇ ಆದ ಜವಾಬ್ದಾರಿ, ಬೆಲೆ ಇರುತ್ತೆ. ಈಗ ಕೆಲಸ ಅದ್ಲು ಬದಲು ಮಾಡ್ಕೊಂಡ್ಮೇಲೆ ನಿಮ್ಮಿಬ್ಬರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಇದು ಮುಂಚೆನೇ ಅರ್ಥ ಆಗಿತ್ತು, ಆದರೆ ಮನಸ್ಸಲ್ಲಿ ನಾನೇ ಗ್ರೇಟ್ ಅಂತ ಒಂದು ಈಗೋ ಇತ್ತಲ್ಲ, ಅದಕ್ಕೆ ಹೇಳ್ಕೊಳಕ್ಕಾಗಿರಲಿಲ್ಲ. ರೀ ನಾನು ಅಷ್ಟೇ ರೀ, ಅರ್ಥ ಆಗೋಯ್ತು. ನಿಮ್ಮ ಕೆಲಸ ಎಷ್ಟು ಕಷ್ಟ ಅಂತ ಅರ್ಥ ಆಯ್ತು. ಇಲ್ಲ, ನಿನ್ನ ಕೆಲಸ ಎಷ್ಟು ಕಷ್ಟ ಅಂತ
ನನಗೆ ಅರ್ಥ ಆಯ್ತು. ಇನ್ಮೇಲೆ ಈ ಥರ ತಪ್ಪು ಮಾಡೋದು ಬೇಡ. ಚೀಟಿ ದುಡ್ಡು ತಾನೆ, ಹೋದ್ರೆ ಹೋಯ್ತು. ಅಟ್ಲೀಸ್ಟ್ ನಮ್ಮ ಕೆಲಸ ಏನು ಅಂತ ನಮಗೆ ಗೊತ್ತಾಯ್ತಲ್ಲ. ಇದೆಲ್ಲ ಅರ್ಥ ಮಾಡ್ತಿತ್ತು ಅಕ್ಕ. ಅಯ್ಯೋ ಇಲ್ಲ ಇದ್ರಲ್ಲ, ಎಲ್ಲಿ ಹೊಟ್ಟೋದ್ರಿ ಇವರು? ಅಯ್ಯೋ, ನಮ್ಮಿಬ್ಬರಿಗೂ ಬುದ್ಧಿ ಹೇಳಿ ಇಷ್ಟೆಲ್ಲ ಅರ್ಥ ಮಾಡಿಸಿ ನಮ್ಮ ಮನೇಲಿ ಒಂದು ದೊಡ್ಡ ನೀರು ಕುಡಿದಾರ ಹೊಟ್ಟೋಗಿದಾರಲ್ಲ. ನೋಡ್ಕೊಂಬರ್ತೀನಿ. ಅಮ್ಮ, ಅಮ್ಮ, ಎಲ್ಲ ಹೊಟ್ಟೋದ್ರು? ಅಪ್ಪ, ಕಾಶಿ ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ. ಹಾಂ, ಹೇಳಿ ಕಾಶಿಯವರೇ. ಶೋರೆ, ಒಂದು ಗುಡ್ ನ್ಯೂಸ್. ನಮಗೆಲ್ಲ ಚೀಟಿ ವ್ಯವಹಾರ ಮಾಡ್ತೆ ಅಂತೇಳಿ ಹೇಳಿ ದುಡ್ಡು ಎತ್ತಾಯ್ಕೊಂಡು ಹೋಗಿದ್ದಾಳಲ್ಲ, ಅವಳು ಸಿಕ್ಕಾಕೊಂಡವಳು ಮರ್ರೆ. ಹೌದಾ? ಹೌದು ಮರ್ರೆ. ಯಾರ್ಯಾರು ದುಡ್ಡು ಕಳ್ಕೊಂಡಿರೋ ಅವರಿಗೆಲ್ಲ ನಾಳೆಯೇ ಸೆಟಲ್ಮೆಂಟ್ ಆಗ್ತಮ್ರ. ಕಷ್ಟಪಟ್ಟು ದುಡ್ಡು ಎಲ್ಲೂ ಹಾತಿಲ್ಲ ಅಂಬಕ್ಕೆ ಇದೇ ಸಾಕ್ಷಿ ಮರ್ರೆ. ಅವಳು ಕೈಗೆ ಸಿಗಲ್ಲ ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದು ಯಾರೋ ಮಂಗಳಮುಖಿ ಅಂಬ್ರ ನಮ್ಮ ಸ್ಟೇಷನಿಗೆ ಬಂದು ಅವಳಿಪ್ಪು ಲೊಕೇಶನ್ ಹೇಳಿ ಹೋಯ್ದಾಳು. ನಾವು ಬಿಡುತ್ತಾ ಹೋದ್ದೆ ಎತ್ತಾಯ್ಕೊಂಡು ಬಂತು. ಮಂಗಳಮುಖಿನ? ಕಾಶಿಯವರೇ, ನಾನು ಆಮೇಲೆ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಹಾಗಿದ್ರೆ ನಮ್ಮ ಮನೆಗೆ ಬಂದವರು ಯಾಕೆ ಶಿವಪ್ಪ ಹೊರಗೆ ಬಂದಿತ್ತಿದ್ಯಾ? ಏನಾಯ್ತು? ಅಮ್ಮ, ನಿಮ್ಮನ್ನು ಹುಡ್ಕೊಂಡೇ ಬಂದೆ. ಇದಕ್ಕಿದ್ದಂಗೆ ಎಲ್ಮಾಯ ಆಗ್ಬಿಟ್ರಿ. ಎಲ್ಲ ಅಡಿಕೆ ಹಾಕ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ಒಳಗೆ ಕೊಡ್ತೀನಿ. ಪರವಾಗಿಲ್ಲ, ನಾನು ಕೊಡೋದು ಕೊಟ್ಟಾಯ್ತು. ಇನ್ನು ಬರ್ತೀನಿ. ಸ್ವಲ್ಪ ತಡೀರಿ. ನಿಜ ಹೇಳಿ, ಯಾರು ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ನಾನು ಗೊತ್ತಾಗ್ಲಿಲ್ವಾ? ಗಂಡು ನಾನೇ, ಹೆಣ್ಣು ನಾನೇ. ನಿಮ್ಮ ಪಾಲಿಗೆ ಮಂಗಳಮುಖಿನೂ ನಾನೇ. ಇಲ್ಲ, ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನನ್ನ ಹೆಂಡತಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಅವಳನ್ನು ಕಾಪಾಡಿದ್ದು ನೀವು. ಸೇಫಾಗಿ ಮನೆಗೆ ತಂದು ಬಿಟ್ಟಿದ್ದು ನೀವು. ನಮ್ಮಿಬ್ಬರಲ್ಲಿ ಸಮಸ್ಯೆ ಇರೋದನ್ನು ಸಾಲ್ವ್ ಮಾಡಿದ್ದು ನೀವು. ಈಗ ಕಳ್ಕೊಂಡಿರೋ ಚೀಟಿ ದುಡ್ಡು ಸಿಗ್ತಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಇಷ್ಟೆಲ್ಲ ಮಾಡಿರೋದು ನೀವೇ. ದಯವಿಟ್ಟು ಹೇಳಿ, ಯಾರು ನೀವು? ನಿನ್ ಗೆಳೆಯ ಶಿವಪ್ರಸಾದ್. ನಮ್ಮನ್ನು ಕಾಪಾಡಕ್ಕೆ ಬಂದಿದ್ದು ನನ್ನ ಗೆಳೆಯನ. ಈ ಜಗತ್ತಿನ ಆಳೋ ಜಗದೀಶ್ವರನ. ಮಂಗಳಮುಖಿಯಾಗಿ ಬಂದಿತ್ತು ಪರಮೇಶ್ವರನ. ಪರಮೇಶ್ವರ ಮಾತ್ರ ಅಲ್ಲ ಶಿವಪ್ರಸಾದ್, ಅರ್ಧನಾರೀಶ್ವರನೂ ಕೂಡ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಂದರೆನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ.